ನಮಸ್ಕಾರ ಸ್ನೇಹಿತರೆ. ಇದು ಕೇವಲ ಒಂದು ಸರ್ಕಾರದ ವಿರುದ್ಧದ ಟೀಕೆಯ ಕಥೆಯಲ್ಲ. ಇದು ಒಂದು ದೇಶ ತನ್ನ ಸ್ವತಂತ್ರ ದಾರಿ ಹಿಡಿದಾಗ ಅದಕ್ಕೆ ಎದುರಾಗುವ ಬಹುಮುಖ ಒತ್ತಡಗಳ ಕಥೆ. ಮೋದಿ ವರ್ಸಸ್ CIA ಮತ್ತು ಡೀಪ್ ಸ್ಟೇಟ್ ಅನ್ನೋ ಮಾತು ಕೇಳಿದ್ರೆ ಅದು ಸೆನ್ಸೇಷನಲ್ ಆಗಿ ತೋರುತ್ತದೆ. ಆದರೆ ಕಳೆದ 10 ವರ್ಷಗಳ ಘಟನೆಗಳನ್ನು ಸರಿಯಾಗಿ ಜೋಡಿಸಿ ನೋಡಿದಾಗ ಇಲ್ಲಲ್ಲಿ ಕೆಲವು ನಿರ್ಲಕ್ಷ್ಯ ಮಾಡಲಾಗದ ಪ್ಯಾಟರ್ನ್ಗಳು ಸ್ಪಷ್ಟವಾಗಿ ಕಾಣಿಸುತ್ತವೆ. CIA ಮತ್ತು ರೆಜಿಮ್ ಚೇಂಜ್, ಇತಿಹಾಸದ ದಾಖಲೆಗಳು. ಮೊದಲು ಒಂದು ಮೂಲಭೂತ ಸತ್ಯವನ್ನು ಒಪ್ಪಿಕೊಳ್ಳಬೇಕು. CIA ಅಥವಾ ಯಾವುದೇ ದೊಡ್ಡ ಜಾಗತಿಕ ಶಕ್ತಿ ನೇರವಾಗಿ ಯುದ್ಧಕ್ಕೆ ಇಳಿಯೋದಕ್ಕಿಂತ ಅಂತರರಾಷ್ಟ್ರೀಯ ರಾಜಕೀಯದಲ್ಲಿ ಒತ್ತಡ, ಅಸ್ಥಿರತೆ, ನ್ಯಾರೇಟಿವ್ ನಿರ್ಮಾಣ ಮತ್ತು ಪ್ರಾಕ್ಸಿ ಸಂಘರ್ಷಗಳ ಮೂಲಕ ತನ್ನ ಪ್ರಭಾವವನ್ನು ಬಳಸುತ್ತದೆ ಅನ್ನೋದು ಇತಿಹಾಸದಲ್ಲಿ ದಾಖಲೆಗಳೊಂದಿಗೆ ಸಾಬೀತಾಗಿದೆ. ಇರಾನ್, ಚಿಲಿ, ಲ್ಯಾಟಿನ್ ಅಮೆರಿಕ, ಮಧ್ಯಪ್ರಾಚ್ಯ ಈ ಎಲ್ಲ ಕಡೆ ನಡೆದ ರೆಜೀಮ್ ಇನ್ಫ್ಲೂಯೆನ್ಸ್ ಘಟನೆಗಳ ಬಗ್ಗೆ ಅಮೆರಿಕ ಸರ್ಕಾರವೇ ವರ್ಷಗಳ ನಂತರ ಡಿಕ್ಲಾಸಿಫೈ ಮಾಡಿದ ದಾಖಲೆಗಳು ಲಭ್ಯವಿವೆ. ಅಂದರೆ ಪ್ರಭಾವದ ರಾಜಕೀಯ ಅನ್ನೋದು ಕೇವಲ ಊಹೆ ಅಲ್ಲ, ಅದು ಇತಿಹಾಸದ ವಾಸ್ತವ. ಈ ಹಿನ್ನೆಲೆಯಲ್ಲೇ 2014 ನಂತರದ ಭಾರತವನ್ನು ನೋಡಬೇಕು. ಮೋದಿ ಅಧಿಕಾರಕ್ಕೆ ಬಂದ ನಂತರ ಭಾರತ ತನ್ನ ಆರ್ಥಿಕ ಮತ್ತು ರಾಜತಾಂತ್ರಿಕ ನೀತಿಗಳನ್ನು ಹೆಚ್ಚು ಸ್ವತಂತ್ರವಾಗಿ ರೂಪಿಸಲು ಆರಂಭಿಸಿತು. ಡಾಲರ್ ಅವಲಂಬನೆ ಕಡಿಮೆ ಮಾಡುವ ಮಾತು, ರೂಪಾಯಿ ವ್ಯಾಪಾರದ ಪ್ರಯತ್ನ, ಬ್ರಿಕ್ಸ್ ಅನ್ನು ಬಲಪಡಿಸುವ ನಿಲುವು, ರಷ್ಯಾ ಮತ್ತು ಇರಾನ್ ಜೊತೆಗಿನ ತಂತ್ರಾತ್ಮಕ ಸಂಬಂಧ ಇವೆಲ್ಲವೂ ಪಶ್ಚಿಮದ ಹಳೆಯ ವ್ಯವಸ್ಥೆಗೆ ಅಸಹಜವಾಗಿದ್ದವು. ಇದೇ ಸಮಯದಲ್ಲಿ ಭಾರತ ಒಳಗಡೆಯೂ ಮತ್ತು ಹೊರಗಡೆಯೂ ಒತ್ತಡಗಳು ಹೆಚ್ಚಾಗತೊಡಗಿದವು ಎಂಬುದನ್ನು ಅನೇಕ ವಿಶ್ಲೇಷಕರು ಗಮನಿಸಿದ್ದಾರೆ. ಇದರ ಮೊದಲ ದೊಡ್ಡ ಉದಾಹರಣೆ ರೈತ ಪ್ರತಿಭಟನೆ. 2020-21ರಲ್ಲಿ ನಡೆದ ರೈತ ಚಳವಳಿ ಆರಂಭದಲ್ಲಿ ದೇಶೀಯ ಕೃಷಿ ಕಾಯ್ದೆಗಳ ವಿರುದ್ಧದ ಪ್ರತಿಭಟನೆಯಾಗಿ ಶುರುವಾಯಿತು. ಆದರೆ ನಂತರ ಈ ಪ್ರತಿಭಟನೆಯ ಬಗ್ಗೆ ಅಂತರರಾಷ್ಟ್ರೀಯ ಮಟ್ಟದಲ್ಲಿ ಅಸಾಮಾನ್ಯ ಪ್ರಮಾಣದ ಪ್ರತಿಕ್ರಿಯೆ ಕಂಡುಬಂತು. ವಿದೇಶಿ ರಾಜಕಾರಣಿಗಳು, ಸೆಲೆಬ್ರಿಟಿಗಳು, NGOಗಳು ಮತ್ತು ಮೀಡಿಯಾ ಒಂದೇ ಸಮಯದಲ್ಲಿ ಭಾರತ ಸರ್ಕಾರದ ವಿರುದ್ಧ ಮಾತನಾಡಿದವು. ಈ ಪ್ರಕರಣದಲ್ಲಿ ವಿದೇಶಿ ಹಣಕಾಸು ಮತ್ತು ಡಿಜಿಟಲ್ ಪ್ರಚಾರದ ಬಗ್ಗೆ ಸರ್ಕಾರ ಮತ್ತು ತನಿಖಾ ಸಂಸ್ಥೆಗಳು ಪ್ರಶ್ನೆಗಳನ್ನು ಎತ್ತಿದವು. ಸರ್ಕಾರವಾದ ಸ್ಪಷ್ಟ, ಪ್ರತಿಭಟನೆ ಹಕ್ಕು ಇದೆ, ಆದರೆ ವಿದೇಶಿ ಹಸ್ತಕ್ಷೇಪ ಬೇಡ. ಇದು ದಾಖಲೆಗಳಲ್ಲಿ ಇರುವ ಅಧಿಕೃತ ನಿಲುವು. ಇದೇ ಸಮಯದಲ್ಲಿ ಇನ್ನೊಂದು ಗಂಭೀರ ವಿಷಯ ಹೊರಬಂತು. SCO ಸಭೆಗಳಲ್ಲಿ ಬಂದ ಭದ್ರತಾ ಎಚ್ಚರಿಕೆಗಳು. ಶಾಂಘೈ ಸಹಕಾರ ಸಂಘಟನೆಯ SCO ವೇದಿಕೆಗಳಲ್ಲಿ ಭಾರತ ಸರ್ಕಾರದ ಉನ್ನತ ನಾಯಕತ್ವದ ವಿರುದ್ಧ ಭದ್ರತಾ ಬೆದರಿಕೆಗಳ ಬಗ್ಗೆ ಚರ್ಚೆಗಳು ನಡೆದಿವೆ ಅನ್ನೋದು ಸಾರ್ವಜನಿಕವಾಗಿ ವರದಿಯಾಗಿದೆ. ಕೆಲವು ವರದಿಗಳ ಪ್ರಕಾರ ಮೋದಿ ವಿರುದ್ಧದ ಸಂಚುಗಳ ಬಗ್ಗೆ ಭಾರತ ಭದ್ರತಾ ವ್ಯವಸ್ಥೆ ಎಚ್ಚರಿಕೆಯಿಂದಿರುವುದನ್ನು ಸರ್ಕಾರವೇ ಒಪ್ಪಿಕೊಂಡಿದೆ. ಇಲ್ಲಿ ಗಮನಿಸಬೇಕಾದ ವಿಷಯ, ಇದು ಹತ್ಯಾ ಯೋಜನೆ ಸಾಬೀತಾಗಿದೆ ಅನ್ನೋ ಹೇಳಿಕೆ ಅಲ್ಲ, ಆದರೆ ಭದ್ರತಾ ಅಪಾಯಗಳ ಬಗ್ಗೆ ಅಧಿಕೃತ ಚಿಂತನೆ ಇದೆ ಅನ್ನೋದು ದಾಖಲೆ ಸತ್ಯ. ಇದಕ್ಕೆ ಸಮಾಂತರವಾಗಿ ಭಾರತದ ಸುತ್ತಮುತ್ತಲಿನ ದೇಶಗಳ ಸ್ಥಿರತೆ ಪ್ರಶ್ನೆಯಲ್ಲಿಯೂ ಹಲವು ಬೆಳವಣಿಗೆಗಳು ನಡೆದವು. ಶ್ರೀಲಂಕಾ ಭಾರೀ ಆರ್ಥಿಕ ಕುಸಿತಕ್ಕೆ ಒಳಗಾಯಿತು. ಬಾಂಗ್ಲಾದೇಶದಲ್ಲಿ ರಾಜಕೀಯ ಒತ್ತಡ ಮತ್ತು ಅಶಾಂತಿ ಕುರಿತು ನಿರಂತರ ಚರ್ಚೆಗಳು ನಡೆದವು. ನೇಪಾಳದಲ್ಲಿ ಸರ್ಕಾರಗಳ ಬದಲಾವಣೆ ಮತ್ತು ರಾಜಕೀಯ ಅಸ್ಥಿರತೆ ಸಾಮಾನ್ಯವಾದವು. ಜಿಯೋಪಾಲಿಟಿಕ್ಸ್ನಲ್ಲಿ ಒಂದು ಸಾಮಾನ್ಯ ನಿಯಮ ಇದೆ. ನೆರೆಹೊರೆಯ ಪ್ರದೇಶಗಳಲ್ಲಿ ಅಸ್ಥಿರತೆ ಹೆಚ್ಚಾದರೆ ಅದರ ಪರಿಣಾಮ ಕೇಂದ್ರ ದೇಶದ ಮೇಲೂ ಒತ್ತಡವಾಗಿ ಕಾಣಿಸುತ್ತದೆ. ಇದು ಷಡ್ಯಂತ್ರದ ಸಾಬೀತು ಅಲ್ಲ, ಆದರೆ ತಂತ್ರಾತ್ಮಕ ವಾಸ್ತವ. ಭಾಷೆಯ ವಿಷಯ ಬಂದಾಗಲೂ ಇದೇ ಮಾದರಿಯ ನ್ಯಾರೇಟಿವ್ ಕಾಣಿಸುತ್ತದೆ. ಹಿಂದಿ ವಿರುದ್ಧ ಪ್ರಾದೇಶಿಕ ಭಾಷೆಗಳು, ಉತ್ತರ ಭಾರತ ವಿರುದ್ಧ ದಕ್ಷಿಣ ಭಾರತ ಎಂಬ ವಿಭಜನೆಯ ಚರ್ಚೆಗಳನ್ನು ಉದ್ದೇಶಪೂರ್ವಕವಾಗಿ ಉಕ್ಕಿಸಲಾಗುತ್ತಿದೆ ಎನ್ನುವ ಆರೋಪ ಇದೆ. ಮೋದಿ ಸರ್ಕಾರ ಎಲ್ಲಾ ಭಾರತೀಯ ಭಾಷೆಗಳಿಗೆ ಗೌರವ ನೀಡಿದರೂ ಕೆಲ ಶಕ್ತಿಗಳು ಭಾಷೆಯನ್ನು ಗುರುತಿನ ರಾಜಕಾರಣಕ್ಕೆ ಬಳಸುತ್ತಿವೆ. ಭಾಷೆ ಸಂಸ್ಕೃತಿಯ ಸೇತುವೆಯಾಗಬೇಕಾದರೆ ಅದನ್ನೇ ವಿಭಜನೆಯ ಗೋಡೆಯಾಗಿಸುವ ಪ್ರಯತ್ನ ನಡೆಯುತ್ತಿದೆ ಎಂಬುದು ಈ ವಿಶ್ಲೇಷಣೆ. ದೇಶವನ್ನು ಒಳಗಿಂದಲೇ ದುರ್ಬಲಗೊಳಿಸಲು ಐಡೆಂಟಿಟಿ ಪಾಲಿಟಿಕ್ಸ್ ಅತ್ಯಂತ ಪರಿಣಾಮಕಾರಿ ಅಸ್ತ್ರ ಎಂಬುದನ್ನು ಇತಿಹಾಸ ತೋರಿಸಿದೆ ಎಂಬ ವಾದ ಇಲ್ಲಿ ಮುಂದಿಡಲಾಗುತ್ತದೆ. ಈ ಎಲ್ಲದರ ಜೊತೆಗೆ
ಭಾರತ ವಿರೋಧಿ ಮಾಹಿತಿ ಯುದ್ಧದ ಬಗ್ಗೆ ಮಾತನಾಡುವಾಗ ಆಪರೇಷನ್ ಸಿಂಧೂರ್ ಅನ್ನೋ ಪದವನ್ನು ಕೆಲವು ವಿಶ್ಲೇಷಕರು ಬಳಸಿದ್ದಾರೆ. ಇದು ಯಾವುದೇ ಅಧಿಕೃತ ಸೇನಾ ಕಾರ್ಯಾಚರಣೆ ಅಲ್ಲ, ಆದರೆ ಡಿಜಿಟಲ್ ಸ್ಪೇಸ್ನಲ್ಲಿ ಸಾಮಾಜಿಕ ಮಾಧ್ಯಮ, ಎನ್ಜಿಒ ವರದಿಗಳು ಮತ್ತು ಅಂತರರಾಷ್ಟ್ರೀಯ ಮೀಡಿಯಾ ಮೂಲಕ ಭಾರತದ ಇಮೇಜ್ ಹಾಳು ಮಾಡುವ ಸಂಯೋಜಿತ ಪ್ರಯತ್ನಗಳ ಬಗ್ಗೆ ತಂತ್ರಜ್ಞಾನ ಮತ್ತು ಭದ್ರತಾ ತಜ್ಞರು ಎಚ್ಚರಿಕೆ ನೀಡಿದ್ದಾರೆ. ಇದು ಬಂದೂಕಿನ ಯುದ್ಧ ಅಲ್ಲ, ಇದು ನ್ಯಾರೇಟಿವ್ ಯುದ್ಧ. ಇತ್ತೀಚಿನ ದಿನಗಳಲ್ಲಿ ಭಾರತದಲ್ಲಿ ಒಂದೇ ಸಮಯಕ್ಕೆ ಹಲವು ವಿವಾದಗಳು ಸ್ಫೋಟವಾಗುತ್ತಿರುವುದು ಕೇವಲ ಸಂಯೋಗವೇ ಎಂಬ ಪ್ರಶ್ನೆ ಹಲವರ ಮನಸ್ಸಿನಲ್ಲಿ ಮೂಡುತ್ತಿದೆ. ಸಂವಿಧಾನ ಅಪಾಯದಲ್ಲಿದೆ ಎಂಬ ಘೋಷಣೆಯೊಂದಿಗೆ ನಡೆಯುವ ರ್ಯಾಲಿಗಳು, ಜಾತಿ ಜನಗಣತಿಯ ಬೇಡಿಕೆ, ಭಾಷಾ ಸಂಘರ್ಷದ ಚರ್ಚೆಗಳು ಮತ್ತು ಯುಜಿಸಿ ಬಿಲ್ ವಿರೋಧ ಆಲ್ ಒಂದೇ ಕಾಲಘಟ್ಟದಲ್ಲಿ ಒಂದೇ ಶೈಲಿಯ ನ್ಯಾರೇಟಿವ್ನೊಂದಿಗೆ ಹೊರಬರುತ್ತಿರುವುದು ಗಮನಾರ್ಹ. ಮೋದಿ ಸರ್ಕಾರದ ಬೆಂಬಲಿಗರ ದೃಷ್ಟಿಯಲ್ಲಿ ಇವು ಸ್ವಾಭಾವಿಕ ಜನಾಂದೋಲನಗಳಲ್ಲ, ಬದಲಾಗಿ ಭಾರತವನ್ನು ಒಳಗಿಂದಲೇ ದುರ್ಬಲಗೊಳಿಸುವ ರಾಜಕೀಯ ಪ್ರಚಾರದ ಭಾಗಗಳು ಎಂಬ ಆರೋಪ ಇದೆ. ಸಂವಿಧಾನವನ್ನು ಭಾವನಾತ್ಮಕ ಆಯುಧವಾಗಿ ಬಳಸಿಕೊಂಡು ಸರ್ಕಾರವನ್ನು ಅನ್ಯಾಯವಾಗಿ ಚಿತ್ರಿಸುವುದು, ಜಾತಿ ಜನಗಣತಿಯ ಮೂಲಕ ಸಮಾಜವನ್ನು ಮತ್ತೆ ವಿಭಜಿಸುವುದು, ಭಾಷೆಯ ಹೆಸರಿನಲ್ಲಿ ಉತ್ತರ ದಕ್ಷಿಣ ಎಂಬ ರೇಖೆ ಎಳೆಯುವುದು ಮತ್ತು ಶಿಕ್ಷಣ ಸುಧಾರಣೆಗಳನ್ನು ಸ್ವಾಯತ್ತತೆ ಹರಣ ಎಂದು ಬಿಂಬಿಸುವುದು ಆಲ್ ಇವು ಒಂದೇ ಗುರಿಗೆ ಕೆಲಸ ಮಾಡುತ್ತಿವೆ ಎನ್ನಲಾಗುತ್ತದೆ. ಆ ಗುರಿ ಏನು ಅಂದರೆ ಬಲಿಷ್ಠ ನಾಯಕತ್ವ, ಸ್ವತಂತ್ರ ವಿದೇಶಾಂಗ ನೀತಿ ಮತ್ತು ರಾಷ್ಟ್ರಪ್ರಥಮ ಚಿಂತನೆಯಿಂದ ಮುನ್ನಡೆಯುತ್ತಿರುವ ಭಾರತವನ್ನು ಗೊಂದಲಕ್ಕೆ ತಳ್ಳುವುದು. ಈ ನ್ಯಾರೇಟಿವ್ ಪ್ರಕಾರ ಇದು ಕೇವಲ ರಾಜಕೀಯ ವಿರೋಧವಲ್ಲ, ಬದಲಾಗಿ ಐಡೆಂಟಿಟಿ, ಭಾವನೆ ಮತ್ತು ಭಯವನ್ನು ಬಳಸಿ ನಡೆಯುವ ನ್ಯಾರೇಟಿವ್ ಯುದ್ಧ. ಆದ್ದರಿಂದ ನಿಜವಾದ ಪ್ರಶ್ನೆ ಇದು: ಇದೀಗ ಅಮೆರಿಕದ ರಾಜಕೀಯ ಮತ್ತು ಆರ್ಥಿಕ ಆಯಾಮಕ್ಕೆ ಬನ್ನಿ. ಡೊನಾಲ್ಡ್ ಟ್ರಂಪ್ ಅಧ್ಯಕ್ಷರಾಗಿದ್ದ ಸಮಯದಲ್ಲಿ ಭಾರತ ಅಮೆರಿಕ ಸಂಬಂಧಗಳು ರಾಜತಾಂತ್ರಿಕವಾಗಿ ಉತ್ತಮವಾಗಿದ್ದರೂ ಆರ್ಥಿಕ ವಿಷಯಗಳಲ್ಲಿ ಘರ್ಷಣೆಗಳು ಸ್ಪಷ್ಟವಾಗಿದ್ದವು. ಟ್ರಂಪ್ ಹಲವು ಬಾರಿ ಭಾರತದ ಟ್ಯಾರಿಫ್ ನೀತಿ, ವ್ಯಾಪಾರ ಲಾಭ ಮತ್ತು ಕರೆನ್ಸಿ ವಿಚಾರವಾಗಿ ಸಾರ್ವಜನಿಕವಾಗಿ ಟೀಕೆ ಮಾಡಿದ್ದಾರೆ. ರುಪಿ ಮ್ಯಾನಿಪ್ಯುಲೇಷನ್ ಅನ್ನೋ ಪದ ಬಳಕೆಯ ಹೇಳಿಕೆಗಳು ಅಂತರರಾಷ್ಟ್ರೀಯ ಸುದ್ದಿಯಾಗಿದ್ದವು. ಇದು ದಾಖಲೆಗಳಲ್ಲಿ ಇರುವ ಹೇಳಿಕೆ, ಅಂದರೆ ಭಾರತದ ಆರ್ಥಿಕ ದಿಕ್ಕು ಅಮೆರಿಕದ ಕೆಲವು ಶಕ್ತಿಗಳಿಗೆ ಗುಕ್ತಿಗಳಿಗೆ ಅಸಹಜವಾಗಿತ್ತು ಅನ್ನೋದು ಊಹೆ ಅಲ್ಲ. ಇದಕ್ಕೆ ಒಳ ರಾಜಕೀಯ ಹಣಕಾಸಿನ ಚರ್ಚೆಯೂ ಸೇರಬೇಕು. ಭಾರತದಲ್ಲಿ ರಾಜಕೀಯ ಪಕ್ಷಗಳ ನಿಧಿ ಸಂಗ್ರಹ, ಇಲೆಕ್ಟ್ರಲ್ ಬಾಂಡ್ಸ್ ಮತ್ತು ವಿದೇಶಿ ಹಣಕಾಸು ನಿಯಮಗಳು ಅಂತರರಾಷ್ಟ್ರೀಯ ಮಟ್ಟದಲ್ಲಿ ನಿರಂತರ ವಿಮರ್ಶೆಗೆ ಒಳಗಾಗಿವೆ. ಕೆಲವು ವಿದೇಶಿ ಸಂಸ್ಥೆಗಳು ಈ ವ್ಯವಸ್ಥೆಯನ್ನು ಟೀಕಿಸಿದರೆ, ಭಾರತ ಸರ್ಕಾರ ನಮ್ಮ ಕಾನೂನುಗಳು ನಮ್ಮ ಸಂವಿಧಾನಕ್ಕೆ ಒಳಪಟ್ಟಿವೆ ಎಂದು ಅಧಿಕೃತವಾಗಿ ಸ್ಪಷ್ಟಪಡಿಸಿದೆ. ಇಲ್ಲಿ ಕೂಡ ವಿದೇಶಿ ವಿಮರ್ಶೆ ಮತ್ತು ದೇಶೀಯ ಸಾರ್ವಭೌಮತ್ವದ ನಡುವೆ ಸಂಘರ್ಷ ಸ್ಪಷ್ಟವಾಗಿ ಕಾಣಿಸುತ್ತದೆ. ಈ ಎಲ್ಲ ಘಟನೆಗಳನ್ನು ಒಟ್ಟಿಗೆ ನೋಡಿದಾಗ ಒಂದು ಸ್ಪಷ್ಟ ಚಿತ್ರ ಮೂಡುತ್ತದೆ. ಮೋದಿ ವಿರುದ್ಧ ನೇರವಾಗಿ ಸಿಐಎ ಯುದ್ಧ ನಡೆಸುತ್ತಿದೆ ಅನ್ನೋದಕ್ಕೆ, ಆದರೆ ಭಾರತ ತನ್ನ ಸ್ವತಂತ್ರ ಆರ್ಥಿಕ ಮತ್ತು ರಾಜತಾಂತ್ರಿಕ ದಾರಿಯನ್ನು ಹಿಡಿದಿರುವುದರಿಂದ ದೇಶದ ಒಳಗೂ ಹೊರಗೂ ಒತ್ತಡಗಳು, ನ್ಯಾರೇಟಿವ್ ದಾಳಿಗಳು ಮತ್ತು ರಾಜಕೀಯ ಅಸ್ಥಿರತೆಯ ಪ್ರಯತ್ನಗಳು ಹೆಚ್ಚಾಗಿವೆ ಅನ್ನೋದಕ್ಕೆ ಸಾಕಷ್ಟು ದಾಖಲೆ ಆಧಾರಿತ ಸೂಚನೆಗಳಿವೆ. ಅಂತಿಮವಾಗಿ ಸ್ನೇಹಿತರೆ, ಮೋದಿ ವರ್ಸಸ್ ಸಿಐಎ/ಡೀಪ್ ಸ್ಟೇಟ್ ಅನ್ನೋದು ಕಪ್ಪು ಬಿಳುಪಿನ ಕಥೆಯಲ್ಲ. ಇದು ಒಂದು ಬೂದು ಪ್ರದೇಶ. ಇಲ್ಲಿ ಸತ್ಯ, ರಾಜಕೀಯ, ಪ್ರಭಾವ ಮತ್ತು ಹಿತಾಸಕ್ತಿ ಎಲ್ಲವೂ ಮಿಶ್ರಣವಾಗಿವೆ. ಭಾರತ ಈಗ ಮೌನ ದೇಶ ಅಲ್ಲ, ತನ್ನ ದಾರಿ ತಾನೇ ನಿರ್ಧರಿಸುವ ದೇಶ. ಮತ್ತು ಇತಿಹಾಸ ಹೇಳುವಂತೆ ಅಂಥ ದೇಶ ಯಾವಾಗಲೂ ಶಕ್ತಿಶಾಲಿಗಳಿಗೆ ಅಸೌಕರ್ಯ ಉಂಟು ಮಾಡುತ್ತದೆ. ನಿಮ್ಮ ಅಭಿಪ್ರಾಯವೇನು? ಇದು ಜಾಗತಿಕ ಶಕ್ತಿ ಸಂಘರ್ಷದ ಭಾಗವೇ ಅಥವಾ ಅತಿರೇಕದ ರಾಜಕೀಯ ವಿಶ್ಲೇಷಣೆಯೇ? ಕಾಮೆಂಟ್ನಲ್ಲಿ ನಿಮ್ಮ ಮಾತು ಹೇಳಿ. ಜೈ ಹಿಂದ್.